ಇವ್ರು ಅಲ್ಲಿ ಕುಂತಾರನ ಏನ್ರಿ ರೀ ಈಕೆ ಯಾಕೆ ಬಂದ್ಲು? ಯಾಕ? ಬರ್ರಿ ಇಲ್ಲಿ. ನೀವು ಅಲ್ಲಿ ಕುತ್ಕೊಂಡು ಇಲ್ಲಿ ಯಾಕಂದ್ರೆ ಕೇಳಂಗಿಲ್ಲ, ಅದು ನಾ ಮಾತಾಡಿದ್ದು. ಬರ್ರಿ ಇಲ್ಲಿ ಇಂಥವು. ಹಾಂ ಬಂದಿರು. ಯಾಕೆ ಹೌದು ಹೊಲಕ್ಕೆ ಬಂದ್ಬಿಟ್ಟಿಯಲ್ಲ? ಏನಿಲ್ಲ, ಈಗ ಬಿತ್ತಿ ಅಮ್ಮ ಫೋನ್ ಮಾಡಿದ್ರು, ಏನೋ ಇದನ್ನ ಇಟ್ಟಾರಂತ, ಬಾಡೂಟ ಇಟ್ಟಾರಂತ. ಅದಕ್ಕೆ ಬೀಗ್ರಿಗೆ ಹೇಳಮ್ಮ ಬರ್ರಿ ಎಲ್ಲರೂ ಮಾನಸನ್ ಕರ್ಕೊಂಬರ್ರಿ ಅಂತಂದು ಫೋನ್ ಮಾಡಿದ್ರು. ಮತ್ತು ಅಲ್ಲೇ ನೀವು ಹೊಲಕ್ಕೆ ಬಂದುಬಿಟ್ಟಿದ್ರಲ್ಲ, ಅದಕ್ಕೆ ಮತ್ತೆ ಬಂದು ಹೇಳಿದ್ರ ನಿಂದ್ರ ಅಂತಂದು ಅಕ್ಕಿಗೆ ತಯಾರಾಗಕ್ಕೆ ಹೇಳೀನಿ ಮಾನ್ಸಾಗ. ಹೋಗೋಣ ಬರ್ರಿ ಮತ್ತೆ. ಹೌದೇನು? ನಾನು ಕೂಲಿ ಆಳಿಗೆ ಹೇಳಿದ್ದೆ ಇವತ್ತು, ಮತ್ತೆ ಬರ್ತಿದ್ರು ಅವರು. ಯಾವಾಗ ಮಧ್ಯಾಹ್ನಕ್ಕೆ ಇಟ್ಟಾರಂತ? ಸಂಜಿಕೆಗೆ ಅಲ್ರಿ, ಮಧ್ಯಾಹ್ನಕ್ಕೆ ಇಟ್ಟಾರಂತ. ಹಂಗಾಗಿ ದೌಡ್ ಬರ್ರಿ ಅಂತ ಅಂದ್ರು. ಮತ್ತು ಹೋಗೋಣ ನಡ್ರಿ. ಹೌದೇನು? ಮತ್ತು ನೀನು ತಯಾರಾಗಬೇಕಿಲ್ಲ? ಎಲ್ಲ ತಯಾರಾಗಿ ನಡ್ರಿ, ಹೋಗೋಣ. ತಯಾರಾಗಿ ಬಂದಿದ್ದೆ ನಾನು, ನೀವು ಮತ್ತೆ ತಯಾರಿದ್ರಲ್ಲ, ಹಂಗೆ ಹೋದ್ರಾತು ಅಂತಂದು ಬನ್ನಿ. ಹೋಗೋಣ ನಡ್ರಿ. ಮತ್ತು ತೀರಾ ಲೇಟ್ ಆತಂದ್ರೆ ಹೋಗತ್ಲೇ ಒಂದು ಗಂಟೆ ಆಕತಿ. 2 ಗಂಟೆಯಿಂದನೇ ಊಟಕ್ಕಂತ ಒಂದಿಟ್ಟು ಅಜ್ಜಿನ ಇದನ್ನು ಮಾಡೋದು ಬೇಡ, ಏನು ಹೋಗಿ ಸೀದಾ ಉಣ್ಣಕ್ಕೆ ಕುಂದ್ರಕ್ಕಾಗಿಲ್ಲ. ಅವರು ಪಾಪ ಅದು ಇದು ಗಡಿಬಿಡಿ ಕೆಲಸದಾಗ. ನಿನ್ನೆ ಮಾನ್ಸಾಗ ಹೇಳಿದ್ದೆ ನಾನು, ಜ್ಯೋತಿಗೆ ಹಚ್ಚವ ಫೋನ್ ನಿಮ್ಮ ಅಕ್ಕಗ ಅಂತಂದು. ಹಚ್ಚಿದ್ಲಂತ, ಆಕೆ ಯಾಕೆ ತೆಗಿಲಿಲ್ಲ ಅಂತ ಫೋನು. ಆಕೆ ಹಂಗಾಗಿ ಸುಮ್ಮನೆ ಆಗ್ಯಾಳ. ಮತ್ತು ಈಕಿಗೆ ಮತ್ತು ಮನೆಯಾಗೋ ಕೆಲಸಗಳು ಜಗ್ಗಿರ್ತಾವಲ್ಲ, ಆಕಿನೂ ತಿರುಗಿ ಹಚ್ಚೇ ಇಲ್ಲ. ಹಂಗಾಗಿ ಗೊತ್ತಾಗಿಲ್ಲ ಅದು. ಮತ್ತು ನೋಡ್ರಿ ಹೋಗ್ಬರೋಣ. ಮತ್ತು ಮಗಳನ್ನ ಮೊಮ್ಮಗನ ನೋಡ್ದಂಗೆ ಆಕತಿ, ಮುಗಿಸ್ಕೊಂಡು ಬಂದಂಗೆ ಆಕತಿ. ಹಂಗೆ ಮಾಡಿದ್ರೆ ನಡಿ ಮತ್ತೆ ಹೋಗೋಣ. ಅಲ್ಲ, ಹೊಲದಾಗ ಹೋಗೇನಿ, ಬಂದು ಬಟ್ಟೆ ಗಿಟ್ಟಿ ಉಟ್ಕೊಂಡು ಅರ್ಬಿ ಇಟ್ಕೊಂಡು ಆಮೇಲೆ ಬಂದು ಕರಿಬೇಕಿಲ್ಲ? ಹೊಲ್ದಾಗ ವಾರೆಗಾರ ಹಚ್ತಿದ್ದೆ, ಏನು ಉಸಿರುತ್ತೆ ಅನ್ನಂಗೆ ದೌಡ್ ಬಂದ್ಲು. ಇಲ್ಲಿ ನೋಡಿದ್ರೆ ಮನೆ ಬಂದು ತಯಾರಾಗಿ ನಿಂತು ನಾನು ಇನ್ನೂ ಹೊರಗೆ ಬರೋಕ್ಕೆ ತಯಾರಿಲ್ಲ. ನಿನ್ನ ದಿನ ಆತಿಲ್ಲ ಮಂಜುಳ? ಆತ್ರಿ, ಬನ್ನಿ. ಮಾನ್ಸ, ನಿಂದು ತಯಾರಾದಿಲ್ವಾ? ಯವ್ವ ತಯಾರಾಗಿನಿ, ಬನ್ನಿ. ಜಡಿ ಹಾಕೊಳಕತ್ತಿದ್ನಿ, ಬನ್ನಿ. ಬಾರ್ವಾ ಯವ್ವ, ಬರ್ರಿ ಹೋಗೋಣ. ಲಾಸ್ಟ್ನೇ ಬಸ್ ಐತಿ ಈಗ, ದೌಡ್ ಹೋಗೋಣ್ರವ ಅಂತ ಅಂದ್ರೆ ನೋಡೀಗ. ಅಲ್ರಿ, ಒಂದಿಟ್ಟು ಅಯ್ಯೋ ತಯಾರಾಗಕ್ಕೆ ಬಿಡಂಗಿಲ್ಲ ಏನು? ಸೀರೆ ಬೇರೆ ಉಟ್ಕೊಂಡಪ್ಪ. ಮತ್ತು ಅಲ್ಲ, ಮಗಳ ಮನೆಗೆ ಹೊಂಟವಿ ಅಂದಮೇಲೆ ಒಂದಿಟ್ಟು ಚಲೋ ಸೀರೆ ಉಟ್ಕೊಳ್ಳೋದು ಬೇಡ ಏನು? ಹೊಲಕ್ಕೆ ಬಂದಾಗ ಅದು ದಿನ ಉಟ್ಕೊಳ್ಳೋ ಸೀರೆ ಉಟ್ಕೊಂಡಿದ್ದೆ, ಮತ್ತು ಬೇರೆ ಸೀರೆ ಉಟ್ಕೊಂಡ್ರೆ ಆತಂದು ನಿಂತ್ಕೊಂಡು. ಆಗ ನಿಮ್ದೇನಪ್ಪ, ಒಂದು ಲುಂಗಿ ಪಂಜಿ ಒಂದು ಹೆಂಗಿ ಸಿಗಾಕ್ಸ್ಕೊಂಡ್ರೆ ಮುಗೀತು. ಮಗಳದು ಮದುವೆ ಆಗೈತಿ, ನೆನ್ಪಿಟ್ಕೊ. ಹುಡುಗಿ ಅಲ್ಲ ನೀನು ತಯಾರಾಗಕ್ಕೆ. ಮಾನ್ಸ ಇನ್ನೂ ತಯಾರಾಗಿಲ್ಲ ಏನು? ಬ್ಯಾಗ್ ಯಾಕೆ ತೊಗೊಂಡಿ ಅಂತ ಅದು? ಅಲ್ಲ, ಅಲ್ಲೇ ಏನು ಉಳ್ಕೊಳಂಗದಿಯಾ ಹೆಂಗೆ? ಮತ್ತೆ ಉಂಡು ತಿರುಗಿ ಬರಂಗದಿಯೇ? ಅಲ್ರಿ, ಭಾಳ ದಿವಸಕ್ಕೆ ಹೊಂಟವಿ ಮಗಳ ಮನೆಗೆ. ಬರೀ ಹೊಲದಾಗ ಮನೆಯಾಗ ಕೆಲಸ ಅಂದು ಕಳಿಸಿದ್ದೆ ಇಲ್ಲ, ಹೋಗಿದ್ದೇ ಇಲ್ಲ. ಮಂಜನ್ನು ನೋಡಂಗಾಗೈತಿ. ಎಲ್ಲ 1-2 ದಿವಸ ಇದ್ದು ಮಗಳ ನೋಡ್ಕೊಂಡು ಬರೋದು ಬ್ಯಾಡೇನು? ಏನಿಲ್ಲ ನೋಡಿ, ನಂದೊಂದು 2 ಸೀರೆ, ಮಾನ್ಸನ 1-2 ಜೊತೆ ಹಿಂಗೆ ಇಟ್ಕೊಂಡ ನಾಟ. ಏನೇನಿಲ್ಲ. ಮತ್ತು ನಿಮ್ಮದು ಕೇಳಿಟ್ಕೊಂಡ್ರಾತು. ಮತ್ತು ನೀವು ಇಲ್ಲಿ ಅಲ್ಲಿಂದ್ರೆ ತೆರೇನು ವಾಪಸ್ ಬರ್ತೀರ ಗೊತ್ತಲ್ಲ, ಹಾಗಾಗಿ ನೀವು ಏನು ತೊಗೊಳ್ಳೇ ಬೇಡ. ಮತ್ತೆ ಬೇಡ ನನಗೇನು ಬೇಡ. ನಂದು ಇಲ್ಲಿ ಹೊಲ್ದಾಗ ಕೆಲಸ ಐತಿ. ನೀವು ಉಳ್ಕೊಂಡು ಬೇಕಾದ್ರೆ ನಾಡದ ಬಸ್ಸಿಗೆ ಬರುವಂತ್ರಿ ಅಂತ ನಾನು ಉಂಡು ಸಂಜೆ ಮುಂದೆ ಬರ್ತೇನೆ. ಅದಕ್ಕೆ ಮತ್ತೆ ತೊಗೊಳ್ಳಿಲ್ಲ. ಮಾನ್ಸ, ಮಾನ್ಸ ಯವ್ವ, ನಾನು ತಯಾರಾಗಿ ನೋಡ್ರಿ. ಇದಿರ್ಲೇನು ಬೆಂಗಿ? ಇರ್ಲಿ ತಗೋ. ನಡ್ರಿ ಹೋಗೋಣ ನಡ್ರಿ. ಮತ್ತು ಅಲ್ರಿ, ಈಗ ಕೊನೆ ಬಸ್ ಎಷ್ಟೊತ್ತಿಗೆ ಐತಿ ಈಗ? ಟೈಮಲ್ಲೇ ಈಗ 1:30 ಆಯ್ತು. ಈಗ 2 ಗಂಟೆ ಬಸ್ ಐತಿ ನೋಡಿ, ಹೋಗೋಣ ನಡ್ರಿ. ನಡ್ರಿ. ಮತ್ತೆ ಮಾನ್ಸ, ನೀನು ಅರ್ಬಿ ಇಟ್ಕೊಂಡು ನೋಡುವ 2 ಜೊತೆ ನೀ ಕೊಟ್ಟಿದ್ದೆಲ್ಲ, ಅವ್ನು 2 ಜೊತೆ ಇಟ್ಕೊಂಡು ನೀ ಸಾಕೋದಿಲ್ಲ. ಮತ್ತೇನು 2 ದಿವಸ ವಾಪಸ್ ಬರೋಣಂತೆ. ನಾನು ಮತ್ತೆ 2 ದಿವಸ ಸುಟ್ಟಿ ಇತ್ತು ತಗೊಂಡು. ಮತ್ತು ಮಂಜನ್ನು ನೋಡ್ದಂಗೆ ಆತು, ಅಕ್ಕನ ನೋಡ್ದಂಗೆ ಆತು. ನೋಡ್ದೆ ಎಷ್ಟು ದಿವಸ ಆಗೈತೆ ಅಕ್ಕನ ನೋಡಿ. ಹಂಗಾಗಿ ನನಗೂ ಭಾಳ ಖುಷಿ ಅನ್ನಿಸ್ದೆ. ಅಕ್ಕನ ನೋಡ್ದಂಗೆ ಆಕತಿ, ಮಂಜನ್ನು ಇದು ನೋಡ್ದಂಗೆ ಆಕತಿ ಅಂತಂದು ಅವನು ಅಂತದ್ದು ಬರ್ರಿ ಚಿಕ್ಕಿ ಅಂತಂದು. ಹಾಗಾಗಿ ಈಗ ಹೊಂಟಂಗೆ ಆತು ನೋಡ್ದೆ. ಹಾಗಾಗಿ ಹೊಂಟದ್ದು. ನಡ್ರಿ ಹೋಗೋಣ. ಮತ್ತೆ ದೌಡ ಲೇಟ್ ಆಗೋಕತಿ. ಎಲ್ಲಿ ಇದು ಮುಗಿತೈತೆ ನಾವು ಹೋಗೋಟ್ರಿಗೆ ಎಲ್ಲಿ ಮನ್ಯಾಗ ಇದು ಮಾಡಿರ್ತಾರನ. ನಡ್ರಿ, ನಾನು ಚಾವಿ ಹಾಕೊಂಬರ್ತೇನೆ. ನಡ್ರಿ ಹೊರ ನಡ್ರಿ. ಅಪ್ಪ ಯವ್ವ, ಆ ಬ್ಯಾಗ್ ಕೊಡದೆ ಇಟ್ಕೊಂತ ನಾನು ಇಲ್ಲಿ ಹೇಳುವ. ಅದೇನು ಅಜ್ಜಿ ಇಲ್ಲಿ ತಗೋ. ನಾನು ಹಿಡ್ಕೊಂಬರ್ತೇನೆ. ನಡಿ, ನೀನು ಚಪ್ಪಲ್ ಹಾಕೊಂಡು ನಡಿ ಹೊರಗೆ ಹೋಗಿ. ಹಾಯ್, ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಾವು ಚೆನ್ನಾಗಿದ್ದೀವಿ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಹೀಗೆ ನಿಮ್ಮ ಪ್ರೀತಿ, ಸಹಕಾರ, ಪ್ರೋತ್ಸಾಹನ ನಮ್ಮ ಚಾನಲ್ ಮೇಲೆ ಇಡ್ರಿ ಅಂತ ಕೇಳ್ಕೊಳಕತ್ತೀನಿ ರೀ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇದು ಜ್ಯೋತಿ ತವರು ಮನೆ ಕಡೆಯಿಂದ ಜ್ಯೋತಿ ಗಂಡನ ಮನೆ ಹೋಗ್ತಾ ಇದ್ದೀವಿ ನಾವಿವತ್ತು. ಅವಳಿಗೆ ಇದು ಗೊತ್ತಿದೇನೋ ಇಲ್ವೋ ಗೊತ್ತಿಲ್ಲ. ಕತೆಗಳು ಭಾಳ ಇಂಟ್ರೆಸ್ಟಿಂಗ್ ಇದಾವೆ. ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ ರೀ. ಬನ್ನಿರಿ ಹೋಗೋಣ ರೀ. ಇನ್ನೂ ಬಸ್ ಮನೆ ಕಾಣಲ್ಲ, ಹೌದಿಲ್ಲ?
ಇಲ್ಲ 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 ಇನ್ನೂ ಬಸ್ ಬಂದಿಲ್ಲ ತಗೋ, ಇನ್ನೂ ಹೊತ್ತೈತಿ. ದೌಡ ಬಂದಂಗೆ ಆತು. ಒಂದು 5-10 ನಿಮಿಷ ಲೇಟ್ ಆದ್ವಿ ಅಂದ್ರೆ ನಿಂದ್ರಂಗ ಇಲ್ಲ, ಅವನು ಹೋಗೇ ಬಿಡ್ತಾನೆ. ಅದ್ರಾಗ ಈಗ ಹೆಣ್ಮಕ್ಳಿಂದ ಒಂದು ಆಧಾರ್ ಕಾರ್ಡ್ ಒಂದು ಹೆಣ್ಮಕ್ಳನ್ನ ಹತ್ತಿಸ್ಕೊಳಕ್ಕೆ ಇನ್ನು ಮುಂದೆ ಮಾಡ್ತಾರೆ ನೋಡಿ ಇವ್ರು ಬಸ್ನೀರು. ಚಲೋ ಆತು ನೋಡಿ, ಒಂದು 5-10 ನಿಮಿಷ ದೌಡ್ ಬಂದದ್ದು. ಮತ್ತು ಇಲ್ಲಕ್ರೆ 4 ಗಂಟೆ ಬಸ್ ಹೋಗ್ಬೇಕತ್ತು. ನನಗೆ ಮತ್ತೆ ತಿರುಗಿ ಬರೋಕೆ ಹೊತ್ತಾಗ್ಬಿಡೋದು. ಅಲ್ಲಪ್ಪ, ಮತ್ತು ಅಕ್ಕರ ಮನೆಗೆ ನೀನು ಹೋಗಿದ್ದೆ ಇಲ್ಲ, ಭಾಳ ದಿವ್ಸಕ್ಕೆ ಹೊಂಟಾವಿ. ನೀನು ಒಂದು 2 ದಿವಸ ಉಳ್ಕೊಂಡು ಬರಕ್ಕೆ ಬರ್ತಿತ್ತು. ಹಂಗೆ ಯಾಕೆ ಮಾಡಕತ್ತಿ? ಇಲ್ಲ ಅವಸರಕ್ಕೆ ಮನ್ಯಾಗ ಉಣ್ಣೋದು ತಿನ್ನೋದು ಮಾಡ್ಕೊಳಕ್ಕೆ ಆಗಂಗಿಲ್ಲ, ಏನಿಲ್ಲ ನಿನಗೆ. ಅಲ್ಲೇ ಅಕ್ಕರ ಮನೆಗೆ 2 ದಿವಸ ಇದ್ದಿದ್ರೆ ಆಕೆಗೂ ಖುಷಿ ಆಗ್ತದಿಲ್ಲೇನೋ, ಮಂಜಾನ ಖುಷಿ ಪಡ್ತಿದ್ದ. ಹೌದವಾ. ಆದ್ರೆ ನೋಡಿ ಇಲ್ಲಿ ಹೊಲದಾಗ ಕೆಲಸ ಹಚ್ಚಿದ್ದೆ ಇವತ್ತು, ಹಚ್ಬೇಕತ್ತು ನೋಡು. ಮತ್ತು ಬೀಗರು ಹುಣ್ಣ ಕೇಳ್ಯಾರ ನೋಡಪ್ಪ, ಮತ್ತು ಹೇಳಿದ್ರು ಬರಲಿಲ್ಲ ಅಂತ ಅನ್ಕೋಬಾರ್ದು ಅವರು ಅಂತಂದು ಹೋದಂಗಾಟ. ಇಲ್ಲ ಕ್ರೇನ್ ಬರ್ತದಿಲ್ಲ, ನಾನು ನಿಮ್ಮೊಬ್ಬರನ್ನ ಕಳಿಸಿ ಕೈ ಬಿಡ್ತಿದ್ದೆ. ಮತ್ತು ಭಾಳ ದಿವ್ಸಕ್ಕೆ ಹೊಂಟನಲ್ಲ, ಮತ್ತು ಮಗಳನ್ನ ನೋಡಿ ಬಂದ್ರೆ ತೆಗಿಯತ್ತಾಗ ಅಂತಂದು ಸುಮ್ಮನೆ ಹೊಂಟ ನೋಡುವ. ನಾಳೆ ಬರ್ತಾರೆ ಕೂಲಿ ಆಳುಗಳು. ಇವತ್ತ ಬರೋರಿದ್ರು, ಇವತ್ತೇ ಹೇಳಿದ್ದೆ ನೋಡೋರು. ಈಗ ಮತ್ತೆ ಹೇಳಿ ಬಿಡಿಸಿದ್ವಿ ಅಂದ್ರೆ ಇನ್ನೊಬ್ರು ಹೊಲಕ್ಕೆ ನೋಡ್ಕೊತಾರೆ, ಹೌದಿಲ್ಲ. ಆಮೇಲೆ ಮತ್ತು ನಾವು ಕರೆದ್ವಿ ಅಂದರೆ ಇಲ್ಲ ನೀವು ಹೇಳಿರ್ತೀರಿ ಅವತ್ತಿನ ದಿವಸ ನಾವು ಬೇರೆ ಹೊಲಕ್ಕೆ ಹೋಗಿರಲ್ಲ, ನಿಮ್ಮ ಹೊಲ ಹಿಡ್ಕೊಂಡಿರ್ತೀವಿ, ಮತ್ತು ಬೇಡ ಅಂದ್ಬಿಡ್ತೀರಿ, ಮತ್ತೆ ಎಲ್ಲಿ ನೋಡ್ಕೊಳಕ್ಕೆ ಹೋಗೋಣ ನಾವು ಅಂತಂದು ಇದು ಮಾಡ್ತಾರೆ. ಹಾಗಾಗಿ ನಾನು ಮತ್ತೆ ಬರ್ತಾನೆ ತಗೋ. ಮತ್ತು ಈಗ ವಾಪಸ್ ಬರ್ರಿ, ಮತ್ತು ಕರ್ಕೊಂಡು ಹೋಗೋಕಾರ ಬರ್ರಿ. ಮತ್ತು ಅವತ್ತು ಕರ್ಕೊಂಡ್ರೆ ಬರುವಂತೆ ಅಂತ ಬಂದು ನೋಡೋಣ ತಗೋ, ಹಿಂಗಾಕತ್ತೆ ಹಂಗೆ ಮಾಡಿದ್ರೆ ಆತು. ಬಂತು ನೋಡಿ ಬಸ್, ಕೈ ತೆಗಿವಾ, ನಿಂದ್ರಿಸಿ ಸರ್ಕ ಹಿಂದಕ್ಕೆ ನಿಂದ್ರಿಸ್ರಿ ಅಣ್ಣಾರ. ಹಾಂ ಬರ್ರಿ ಹುಬ್ಳಿ ಮಾನ್ಸ, ನೀ ಹತ್ತುವ, ನೀನು ಹತ್ತು ಮಂಜು. ಯಪ್ಪ ಹತ್ತಿದ್ನಿ, ಅಲ್ಲೇ ಸೀಟ್ ಐತನ್ ನೋಡ ಮಾನ್ಸ. ಹತ್ತಾರಿಲ್ಲದ ಆದ್ರೆ ನೋಡ. ಹಾಯ್ ಆದ್ರೆ ತೊಗೊಳಪ್ಪ, ಹೋಗು ಬಿಡು. ನಿಮಗೆಲ್ಲ ಸೀಟ್ ಸಿಕ್ಕುವಲ್ಲ ಮಾನ್ಸ ಮಂಜುಳ? ಯಪ್ಪ ಇಲ್ಲ, ನಿನಗೆ ಐತಿ ಸೀಟ್ ಮುಂದೆ. ಆಯ್ತು ತಗೊಳವ. ಟಿಕೆಟ್ ಟಿಕೆಟ್ ತೆಗಿಸ್ರಿ. ರೀ ಆಧಾರ್ ಕಾರ್ಡ್ ಮಾನ್ಸನ ಹತ್ರ ಮಾನ್ಸ ಆಧಾರ್ ಕಾರ್ಡ್ ಕೊಡವ. 2 ಆಧಾರ್ ಕಾರ್ಡ್ ಏನೋ. 2 ಆಧಾರ್ ಕಾರ್ಡ್, ಒಂದು ಟಿಕೆಟ್ ಕೊಡೋಣ ಹುಬ್ಳಿಗೆ. ಆಧಾರ್ ಕಾರ್ಡ್ ತೆಗಿಲ್ಲ ಬೇಡ, ಇರ್ಲಿ ಬಿಡವ. ಇದಾವ ಇಲ್ಲ ಒಟ್ಟು ಇಟ್ಕೋಬೇಕು ನೋಡ್ರಿ ಹಠ. ಅದಾವ್ರಿ ಅಂಕಲ್. ಎಷ್ಟೊತ್ತಿಗೆ ಹೋಗ್ಬೇಕಣ್ಣ ಬಸ್ ಹುಬ್ಳಿಗೆ? ಏನಿಲ್ಲಣ್ಣ 1 ತಾಸು ಬೇಕು ನೋಡು. ಇಲ್ಲಿಂದ ಹುಬ್ಳಿ 1 ತಾಸು, ಎಲ್ಲ ನಿಲ್ಲಿಸ್ಬೇಕಾರೆ 1 ತಾಸಿಗೆ ಹೋಗ್ತೇವೆ. ಅಲ್ಲೇ ಊಟ ಆಗೇ ಬಂದ್ರೆ ಅಣ್ಣ? ಹ್ಞೂ ಅಣ್ಣ, ಇಲ್ಲೇ ಸಂಶಿ ಹತ್ರ ನಿಂದ್ರಿಸಿದ್ವಿ ಬಸ್ ಊಟಕ್ಕೆ, ಇಲ್ಲೇ ಊಟ ಆಯ್ತು ನೋಡು. ಟಿಕೆಟ್ ಇನ್ಯಾರು ಟಿಕೆಟ್ ತೊಗೊಂಡಿಲ್ಲ, ಟಿಕೆಟ್ ತೊಗೊರ್ರಿ, ಟಿಕೆಟ್ ತೊಗೊರ್ರಿ. ಮುಂದೆ ಯಾರು ಚೆಕಿಂಗ್ ಆಫೀಸರ್ ಬಂದ್ರೆ ಸಿಕ್ಬಿಡ್ತೀರಿ ನೋಡ್ರಿ, ಟಿಕೆಟ್ ತೊಗೊರ್ರಿ, ಫೈನ್ ಹಾಕ್ತಾರ. ಮಂಜ ನಮ್ಮ ನೋಡಿದ್ರೆ ಭಾರಿ ಖುಷಿ ಪಡ್ತಾನೆ ನೋಡ್ದೆ. ಹೌದವಾ, ನಾನೇ ಎಷ್ಟು ದಿವಸ ಆಗಿತ್ತು ಮಂಜನ್ ನೋಡಿ. ನಿಮ್ಮ ಅಕ್ಕ ನೋಡಿ ಬಾರವಾ ಅಂದ್ರೆ ಬರಂಗ ಇಲ್ಲ, ಬರೀ ಕೆಲಸ ಹೊಲ್ದಾಗ ಅದು ಇದು ಅಂತಂದು ಬರಂಗ ಇಲ್ಲ. ಆಕಿನ ಅಲ್ಲೇ ಕುಂದಿರ್ತಾಳ. ಹ್ಞೂ ಬೇ, ಅಕ್ಕಂತ್ರು ಏನು ಕೆಲಸ ಮಾಡ್ತಾಳೆ ಬೇ, ಒಟ್ಟ ಕುಂದ್ರಂಗಿಲ್ಲ ನೋಡಿ, ಅಷ್ಟು ಕೆಲಸ ಮಾಡ್ತಾಳೆ ಬೇ ಅಕ್ಕ. ಹಂಗ ನೋಡುವ ಆಕಿ ಒಟ್ಟ ಇದು ಕೆಲ್ಸಕ್ಕೆ ಬೇಜಾರು ಮಾಡ್ಕೊಳಂಗಿಲ್ಲ, ಸುಮ್ಮನೆ ಏಟ್ರಾಗಿ ಕೆಲಸ ಇರಲಿ ಮಾಡ್ತಾಳೆ ನೋಡಿ ನಿಮ್ಮ ಅಕ್ಕ. ಇವ ಕಾಲೇಜಿಂದ ಈಗ ಈ ಸೆಮಿಸ್ಟರ್ ಪರೀಕ್ಷೆ ಮುಗಿತಾ ನೋಡ್ಬೇ. ಪರೀಕ್ಷೆ ಮುಗಿದ್ಮೇಲೆ ಅಕ್ಕರ ಮನ್ಯಾಗ ಒಂದು 4 ದಿವಸ ಇರ್ತಾನೆ. ರೊಟ್ಟಿ ಅದನ್ನ ಮಾಡೋದು ಕಲ್ಕೊಂಬರ್ತಾನೆ ನೋಡಿ. ಅಕ್ಕ ಚಲೋ ಮಾಡ್ತಾಳೆ ರೊಟ್ಟಿ ತೆಳ್ಳಗ. ನಾನು ಏನು ಕಲಿಸೇ ಇಲ್ಲ ನೋಡಕ್ಕೆ, ಅಲ್ಲೇ ಕಲ್ಸದ್ದು ಹೋಗಿ ಅವ್ರ ಅತ್ತೆ ಅಂತೇಳಿ ಪಳ್ಳಿರ್ತಾವೆ ನೋಡ್ರಿ ರೊಟ್ಟಿನ. ಹಂಗೆ ಸಾರನೆ ಮುರಿದಕ್ಕೆ ತಿಂದ್ರಂಗೆ ಎಂಥ ರುಚಿ ಆಗ, ಅಷ್ಟು ಚಲೋ ಮಾಡ್ತಾಳೆ ನಿಮ್ಮ ಅಕ್ಕ ರೊಟ್ಟಿನ. ಅಲ್ಲ ಮಂಜುಳ, ಮತ್ತು ಮಂಜುಗೆ ಏನಾರು ತಿನ್ನಕ್ಕೆ ತೊಗೋಬೇಕು ನೋಡಲ್ಲಿ. ಬಸ್ ಸ್ಟ್ಯಾಂಡ್ ಇಳತ್ಲೆ ಎಲ್ಲರ ಅಂಗಡ್ಯಾಗ ನೆನ್ಪು ಮಾಡು ಮಾಂಸ ತೊಗೊಂಡು ಹೋದ್ರಾತು ಮಂಜಿಗೆ. ಮತ್ತು ಅವನು ಅಜ್ಜಿ ಬಂದಾರ ಏನಾರು ತೊಗೊಂಬಂದಿರ್ತಾರ ಅಂತ ತಿಕ್ಕೊಂತಾನ ಪಾಪ. ಏನ ಹ್ಞೂ ರೀ, ಮನ್ಯಾಗ ಇವು ಇದ್ವು ಬ್ರೆಡ್, ಅವ್ನು ಇಟ್ಕೊಂಡೆ ನಾನು. ಮತ್ತು ನಾವು ಊರು ಹೊಂಟಿವಲ್ಲ, ಈಕೆ ಮಾಂಸ ತಿನ್ನಕ್ಕೆ ಬೇಕು ಅಂತ ತೊಗೊಂಬಂದಿದ್ರಲ್ಲ, ಹಂಗಾಗಿದ್ವಾ ಮಂಜ ತಿಂತಾನ ಅಂತ ತೊಗೊಂಬಂದಾನಿ. ಮತ್ತು ಅಲ್ಲಿ ಏನಾರು ತೊಗೊಳಂಗಿದ್ರೆ ತೊಗೋರಿ, ಖಾರ ಇಲ್ಲಾಂದ್ರೆ ಇವನ್ನ ಕೇಕ್ ಏನೇನು ಅಂತ ನೋಡ್ರಿ ಅವ್ನು ತೊಗೋರಿ. ಬಂತು ನೋಡ್ರಿ ಬಸ್, ಹುಬ್ಳಿ ಬಂತು ನೋಡ್ರಿ. ಯಾರು ಇಳಿಯೋರು ಮುಂದೆ ಬರ್ರಿ. ಮಾನ್ಸ ಗಟ್ಟಿ ಕುಂದ್ರು, ಏನಾಗಂಗಿಲ್ಲ. ನಿಂತ ಮೇಲೆ ಇಳಿದ್ರೆ ಅತ್ತೇನಿಲ್ಲ, ಬ್ಯಾಗ್ ಇದು ಒಂದೈತಿ, ನಿಂದ್ರಿ ತಗೋ ಇಳ್ಯಾನಂತ. ಹಾಂ, ಯಾರು ಇಳಿಯೋರು? ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ ಬಂತು ನೋಡ್ರಿ. ಯಾರು ಇಳಿಯೋರು? ಇಲ್ಲಿ ಓಣ್ಯಾಗ ಬಂದತ್ ನೋಡ್ರಿ ಬಸ್. ರೀ ಇಲ್ಲೇ ಇಳಿಬೇಕ್ರಿ, ಇಲ್ಲೇ ಇಳಿದ್ರೆ ದೌಡ ಹೋಗಕ್ಕೆ ಚಲೋ ಆಕತ್ ನೋಡಿ. ಹತ್ರ ಆಕತ್ತಿದ್ದ ಮನೆ ಜ್ಯೋತಿಯರ ಮನೆಗೆ. ಅಣ್ಣಾರ ಇಲ್ಲೇ ತಿರುಗ್ರಿ, ಮುಂದೆ ಬರ್ರಿ ಅಣ್ಣಾರ, ಮುಂದೆ ಬರ್ರಿ. ಯಾರು ಇಳಿಯೋರು? ಬಸ್ ನಿಂತತ್ ನೋಡ್ರಿ, ದೌಡಿ ಇಳಿಯಿರಿ. ಮಾನ್ಸ ನಿಧಾನ ಇಳಿವ. ಯಾವ ಇಳಿದ್ರೆ ಮಂಜುಳ? ಮಾಂಸ ಇಳಿದ್ರೆ? ಇಳ್ದಾವ್ ತಗೋ ಮಾನ್ಸ, ಇಳ್ದಾವ್ ತಗೋರಿ. ಎಷ್ಟು ದಿವಸ ಹಂಗಾಗಿತ್ತು ಬೇ ಅಕ್ಕಾರ ಊರಿಗೆ ಬಂದು. ಹ್ಞೂನವ ರೀ, ಇತ್ಲಾಗ ಅದಿಲ್ಲ ಹೋಗೋದು ಜ್ಯೋತಿಯರ ಮನೆಗೆ. ಯಾಕೆ ಮರ್ತಿ ಏನು ಓಣಿನ?
ನನಗೆ ಗೊತ್ತೈತಿ ಆದ್ರೆ ದೌಡಿದಾಗಲಿಲ್ಲ. ಮಂಜಿಂಗೆ ಏನಾರು ತೊಗೊಂಬರ್ತೀರಿ ನಾನು ನೋಡಿ ಮತ್ತೆ ತಿನ್ನಾಕ. ಹ್ಞೂನಪ್ಪ ಪಾಪ ಕೇಳ್ತಾನೆ, ಏನಾರು ಚಾಕ್ಲೇಟ್ ಅದ ಕುರ್ಕುರೆ ಏನಾರು ತೊಗೊಂಬ. ನೀವು ಬ್ಯಾಗ್ ತಗೋ ಹೋಗಿರ್ರಿ, ನಾ ತೊಗೊಂಡು ಬರ್ತೇನೆ. ಇತ್ಲಾಗ ತಡಿ ಅಂಗಡಿಲೇ ಹೋಗಿ ತೊಗೊತೇನೆ. ಅಲ್ಲ ಸಾವಿತ್ರ, ನಿಮ್ಮ ಬೀಗರಿಗೆ ಫೋನ್ ಮಾಡಿರಿ, ಯಾಕೆ ಬರಲಿಲ್ಲ ನೋಡು. ಅಲ್ಲ ಮುಂದಾಗ ಹೇಳ್ಬೇಕಿಲ್ಲ ನೋಡು, ಇವತ್ತು ಹೇಳಿದಿ ಪಾಪ ಎಷ್ಟು ಬೇಸರ ಮಾಡ್ಕೊಂಡ್ರೆ ಏನು. ಎಲ್ಲರದು ಊಟ ಆತು, ಎಲ್ಲ ಅಡುಗೆ ಸಾಮಾನು ತೊಗೊಂಬಂದು ಒಳಗಿಟ್ಟಿರಿ, ಪೆಂಡಲ್ ಗಿಂಡಲ್ ಎಲ್ಲ ತೆಗೆದು ಹೋಗ್ಯಾರ. ಅವರೊಬ್ಬರು ಬರಲಿಲ್ಲ ನೋಡು. ಅದಕ್ಕೆಮ್ಮ ಫೋನ್ ಮಾಡಿದ್ದೆ ಬರ್ತವೆ ಅಂದರು, ಹಂಗೆ ಬರ್ತವೆ ಅಂದು ಬಿಡೋರು ಅಲ್ಲ ಅವರು. ಹೆಂಗಿದ್ರು ಅಡಿಗೆಲ್ಲ ಐತಿ, ನಿಂದ್ರಿ ಇನ್ನೊಂದ್ಸರಿ ಫೋನಾರ ಮಾಡಲೆ ಅಂತ ಅನ್ನಂಗಾಗೈತಿ. ತಡಿ ಫೋನ್ ಮಾಡಬೇಡ, ಬಂದ್ರೆ ನೋಡು. ಬರಾಕತ್ತಾರಲ್ಲ, ಮಾನ್ಸನ ಕರ್ಕೊಂಬಂದಾರ ನೋಡು. ಆರಾಮದಿರ ಬೀಗ್ರೆ? ಬರ್ರಿ ಈಗ ಬಂದ್ರೆ. ಆರಾಮದಿರ ಬೀಗ್ರೆ? ಬಿತ್ತಿಯಮ್ಮ ಆರಾಮದಿಯ? ನೀನು ಮಾನ್ಸ ಆರಾಮದೇನವಾ? ಆರಾಮದೇವ್ರಿ ಬೀಗ್ರ, ನೀವು ಆರಾಮದಿರೇನ್ರಿ? ಆರಾಮದೇವ್ರಿ. ಆರಾಮದೇನು ಬೇಯಮ್ಮ? ಹ್ಞೂನ್ಪ ಆರಾಮದ ನೋಡಿ ನಾವು. ನೀವು ಆರಾಮದಿರ? ಮಗಳು ದೊಡ್ಡಕ್ಕೆ ಆಯ್ತು ನೋಡಲೆ. ಅಕ್ಕನ ಮದುವೆ ಆಗಿದ್ದ ತಡ ಅಲ್ಲೇ ತಂಗಿನ ಮದುವೆ ವಯಸ್ಸಿಗೆ ಬಂದ್ಬಿಟ್ಲು. ನಿಮ್ಮ ಆರಾಮದೇನಮ್ಮ. ನೀವು ಆರಾಮದಿರ? ಜ್ಯೋತಿ ಒಂಚೂರಿಗೆ ನೀರು ತೊಗೊಂಬರವ. ಹಾಂ ರೀ ಅತ್ತಿ, ನಿಮಗ್ರಿ? ತೊಗೊಂಬ. ಬನ್ನಿ. ಮಗಳ ಆರಾಮದೇನವಾ? ಜ್ಯೋತಿ ಆರಾಮದಿಯಾ? ಅಕ್ಕ ಆರಾಮದೇನಕ್ಕ? ಅವ್ವ ಅಪ್ಪ ಈಗ ಬಂದ್ರೆ ಆರಾಮದ, ನೀವು ಆರಾಮದ್ದೀರ? ಅಯ್ಯೋ ಹುಚ್ಚವ್ವ, ಯಾಕೆ ಅಳಕತ್ತಿ? ಅಪ್ಪ ಅವ್ವ ಬಂದ್ರೆ ಖುಷಿಯಿಂದ ಇರ್ಬೇಕಿಲ್ಲ, ಯಾಕೆ ಅಳಕತ್ತೀವ? ಹೋಗು, ಅಳಬೇಡ, ನೀರು ಕೊಡು ಹೋಗಪ್ಪ, ಹೋಗು. ಯಪ್ಪ ತಗೋ ನೀರು. ಈಗ ನೋಡ್ಬೇಕು ಅನ್ನಿಸ್ತೇನು ಮಗಳು ನಿನಗೆ? ಅಳ್ಬೇಡವ, ಅಳ್ಬೇಡ, ನೀನು ನೋಡಂಗಾಗಿತ್ತ, ಹಂಗೆ ಬಂದ್ಬಿಟ್ವಿ ನೋಡು. ಯವ್ವ ಬೇಯ್, ನೀನು ಅಳ್ಬೇಡ್ಬೇ, ಯಾಕೆ ಅಳಕತ್ತಿ? ಸಾಕು, ಯಾರು ಅಳ್ಬೇಡ್ರಿ, ಒಳ ನಡ್ರಿ. ಜ್ಯೋತಿ ಎಲ್ಲರಿಗೂ ಉಣ್ಣಕ್ಕೆ ನೀಡೋಗು. ಅತ್ತಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕತೆ ನಿಮಗೆ ಹೆಂಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮುಂದಿನ ಕತೆಗಳು ಭಾಳ ಚೆನ್ನಾಗಿ ಬರ್ತಾವ್ರಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿರಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ ರೀ. ಇವತ್ತಿನ ಕತೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳಕತ್ತೀರಲ್ರಿ, ಅವ್ರಿಗೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವ್ರು ನಿಮಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಹತ್ರ ಬೇಡ್ಕೊತೀನಿ ರೀ. ಯಾರೆಲ್ಲ ವಿಶ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ರಿ, ಅವರು ಕೆಳಗೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಹಾಕಿರಿ. ಮುಂದಿನ ವೀಡಿಯೋದಾಗ ನಿಮ್ಮ ಹೆಸರು ತೊಗೊತಾನೆ ರೀ. ಧನ್ಯವಾದಗಳು ಇವತ್ತಿನ ವಿಡಿಯೋನ ನೋಡಿದ್ದಕ್ಕೆ.